ಎಲ್ರಿಗೂ ನಮಸ್ಕಾರ. MRP ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೋಡಿ, ಇಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ನನಗೆ ಸಿಕ್ಕಿದಂಥವ್ರು ಇವರು ಶ್ರೀಕೃಷ್ಣ ಒಬ್ಬಟ್ಟು ಅಂತ ಹೇಳ್ಬಿಟ್ಟು, ಹೋಳಿಗೆ ಅಂತ ಹೇಳ್ಬಿಟ್ಟು. ಸೊ ಹಳ್ಳಿಯಲ್ಲಿ ಇವರು ಸ್ಟಾರ್ಟ್ ಮಾಡಿರೋದು. ಸುತ್ತಮುತ್ತ ಇಲ್ಲಿ ತಾಲೂಕುಗಳಿಗೆ ಅಥವಾ ಇಲ್ಲಿಂದ ನಿಯರ್ ಬೈ ಇರೋ ಬೇಕ್ರಿಗಳಿಗೆ ಎಲ್ಲದಕ್ಕೂ ಇಲ್ಲಿಂದ ಒಬ್ಬಟ್ಟನ್ನ ಕಳಿಸ್ಕೊಡ್ತಾರೆ. ಆ್ಯಂಡ್ ನೋಡೋಣ ಎಷ್ಟು ಕ್ವಾಂಟಿಟಿಯಲ್ಲಿ ಡೈಲಿ ಮಾಡ್ತಾರೆ ಆ್ಯಂಡ್ ಎಷ್ಟು ಅರ್ನ್ ಮಾಡ್ತಾರೆ ಎಲ್ಲನೂ ಅವ್ರ ಹತ್ರನೇ ಮಾತಾಡ್ಸೋಣ ಬನ್ನಿ. ಸರ್, ನೀವು ಯಾವ ಊರವರು? ಮೂಲತಃ ದಾಸರಳ್ಳಿ, ನವನಾರ್ ಪಂಚಾಯತ್ ದಾಸರಳ್ಳಿ, ನಾಮಳ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಾವು ಇಲ್ಲಿ ನಾಗಮಂಗಲದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಮೇಡಮ್. ನನಗೇನು ಕಾನ್ಸೆಪ್ಟ್ ಬಂತು, ಏನೋ ಹೋಳಿಗೆ ಮಾಡ್ಬೋದು, ಏನೋ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಬಂತು. ನಾವು 14,000 ತಿಂಗಳ ಕೂಲಿ ಕೆಲಸ ಮಾಡ್ತಿದ್ದವರು. ಆಗ ನನಗೆ ಲಾಸ್ಟ್ ಪೇಮೆಂಟ್ ಎಲ್ಲ ಮಿಕ್ಕಿ 3,000 ಪೇಮೆಂಟ್ ಮಿಕ್ಕಿತ್ತು ನನ್ನ ಹತ್ರ. ಆ 3,000ರಲ್ಲಿ 2 kg 1 kg ಬೆಲ್ಲ ತಂದು 2 kg ರವೆ ತಂದು ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಲಾಸ್ ಆಯಿತು. ಆಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಈಗ ದೊಡ್ಡದಾಗ ಬೆಳೀತು. ಎಲ್ಲ ತಾಲೂಕಲ್ಲಿ ಫುಲ್ ಸಾಂಬ್ರಗೌಡ, ಹಿರಿಸೇವೆ, ಚನ್ನಪಟ್ಟಣ, ಕುಣಿಗಲ್ಲು, ಮೈಸೂರು, ಬೆಂಗಳೂರು ಗಂಟಲು ಕಳಿಸ್ತಾ ಇದ್ದೀವಿ. ಪರ್ ಡೇಗೆ 2,000 ಮಾಡ್ತಾಯಿದ್ದೀವಿ. ಈಗ ಇನ್ನೂ ದೊಡ್ಡದಾಗ ಗೋಡ ಮಾಡ್ಕೊಂಡಿದ್ದೀವಿ. 15-20 ಜನ ಕೆಲಸ ಸೇರ್ಕೊಂಡು ಮಾಡಿದ್ದೀವಿ. ಈಗ ನನ್ನ ಹತ್ರ 4-5 ಜನ ಲೇಬರ್ ಅವರೇ, ಇನ್ನು 15 ಜನ ಮಾಡ್ತಾ ಇದ್ವಿ ಈಗ ನೆಕ್ಸ್ಟ್. ಸೊ 5 ಜನ ಲೇಬರ್ಗಳನ್ನ ಇಟ್ಕೊಂಡು ಅವರಿಗೆ ಕೆಲಸ ಕೊಟ್ಟು ಅವರಿಗೆ ಸಂಬಳ ಕೊಡ್ತೀರಾ? ಹೌದು ಮೇಡಮ್. ನೈಸ್ ಸರ್. ಜೊತೆಗೆ ನೀವು ಯಾವ್ಯಾವ ಮಿಷನರೀಸ್ ಯೂಸ್ ಮಾಡ್ತೀರಾ ಸರ್? ಇಲ್ಲ ಕೈಯಲ್ಲೇ ಮಾಡ್ತೀರಾ? ಇಲ್ಲ, ಮಿಷಿನರಿ ಇದೆ ಮೇಡಮ್. ಕಾಯೋದು, ಆಡ್ಸೋದಿದೆ, ತುರಿಯೋದಿದೆ, ಮೈದಾ ಕಾಸೋದಿದೆ, ಮತ್ತು ಹೂರಣ ಮಾಡೋ ಮಿಷಿನ್ ಇದೆ, ಒಬ್ಬಟ್ಟು ಬತ್ತೋ ಮಿಷಿನ್ ಇದೆ. 8 ಲಕ್ಷ ಕೊಡ್ತಿದ್ದೀವಿ ಸರ್. ಬಂಡವಾಳ ಹೆಂಗೆ ನಿಮ್ಮ ಹತ್ರ ಇರುತ್ತಾ? ಇಲ್ಲ ಮೇಡಮ್, ಹೇಳಿದ್ವಾ, ಅದೇ 3,500 ರೂಪಾಯಿ ನನ್ನ ಹತ್ರ. 3,500 ರೂಪಾಯಲ್ಲಿ ಮನೆ ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗಿ, ಅದರಲ್ಲೂ ಮನೆಗೆ ಮಕ್ಳಿಗೆ ಬಿಸ್ಕೆಟ್ ಕೊಡ್ಸೋಕೆ ದುಡಿಲ್ದಂಗೆ ಆಯ್ತು ನನ್ನ ಹತ್ರ. 10 ಬಿಸ್ಕೆಟ್ ಇಲ್ದಂಗೆ ಆಯಿತು. ಹಾಗಾಗಿ ಇಂಪ್ರೂವ್ಮೆಂಟ್ ಆಗಿ ಅಷ್ಟೇ. ಸರ್, ನಿಮ್ಗೆ ಏನು ಅನ್ಸುತ್ತೆ ಇವಾಗ ಬಿಸ್ನೆಸ್ ಮಾಡಿಕೊಂಡು ಇವಾಗ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ? ನಿಮಗೆ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋಕ್ಕೆ ಓಕೆ ಅನ್ಸುತ್ತಾ, ಅಥವಾ ನೀವೇ ಸ್ವಂತ ಬಿಸ್ನೆಸ್ ಮಾಡಿದ್ದೀರಾ, ಇಂಪ್ರೂವ್ ಆಗಿದ್ದೀರಾ? ನಿಮಗೆ ಈಗ ಸೊಸೈಟಿಗೆ ಏನು ಹೇಳ್ತೀರಾ? ಅಂದರೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಟೈಮ್ ವೇಸ್ಟ್ ಮಾಡೋಕ್ಕಾಗ್ಬಾರ್ದು. ಪ್ರತಿಯೊಬ್ಬರು ಟೈಮ್ ಇಂಪಾರ್ಟೆಂಟು. ಟೈಮ್ ಎಷ್ಟು ವ್ಯಾಲ್ಯೂ ಕೊಡ್ತೀವಿ ಟೈಮ್ಗೆ ಅಷ್ಟು ಮುಂದೆ ಬರ್ತಾನೆ ಲೈಫಲ್ಲಿ ಮನಸ್ಸು ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ತೀನಿ ಅಂದರೆ, ನನ್ನ ಸ್ವಂತ ಡೈಲಾಗ್ ಅದು, ಹುಟ್ಟಿದ ಮೇಲೆ ಸಾವು ಬಂದೇ ಬರ್ತದೆ ಮನ್ಸನಿಗೆ. ಹುಟ್ಟಿದ ಮೇಲೆ ಸಾವು ಬಂದೇ ಬರ್ತದೆ. ಚಟ್ಟ ಕಟ್ಕೊಂಡು ಯಾರೂ ಇಟ್ಕೊಂಡಿರೋದಿಲ್ಲ, ಆಯಿತಾ? ಸತ್ತ ಮೇಲೆ ಏನು ತಗೊಂಡೋದು ಎಲ್ರಿಗೂ ಗೊತ್ತು. ಬಚ್ಚಿ ಕೂಡು ಮಡಿಗಳ ಬುದ್ಧಿ ಬಿಡ್ತಾ ಇಲ್ಲ. ಆದಷ್ಟು ನಿಮ್ಮ ಕೈಲಾದಷ್ಟು ಎಷ್ಟು ದುಡಿತೀರಿ 10% ದಾನ ಮಾಡಿ ಹೇಳ್ಕೊಳ್ಳೋಕೆ ಹೋಗ್ಬೇಡಿ, ಅಷ್ಟು ಮಾಡಿ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಡೈಲಿ ದಿನ? ಮೇಡಮ್, ನಾವು ಬೆಳಗಿನ ಜಾವ 4 ಗಂಟೆ 5 ಗಂಟೆ ಎದ್ದೇಳ್ತೀವಿ ಮೇಡಮ್. ಎದ್ದು ಮನೆಗೆ ಬೆಳಿಗ್ಗೆ 3 ಗಂಟೆಗೆ ಹೇಳ್ತೀವಿ. ಸಾರಿ, 3 ಗಂಟೆಗೆ ಹೇಳ್ತೀವಿ. 3 ಹೇಳ್ತೀವಿ. ತಿರ್ಗಿ ಮನೆಗೆ 11 ಗಂಟೆ ಆಗುತ್ತೆ. 4 ಅವರ್ 5 ನಿದ್ದೆ ಮಾಡ್ತಾ ಇದ್ವಿ ಅಷ್ಟೇ. ಸರ್, ಇವಾಗ ಜನಗಳೊಬ್ಬೊಬ್ರು ಅಂತಾರೆ ನೋಡಿ, ಲಕ್ಕಲ್ ದುಡ್ಡು ಮಾಡ್ಬಿಟ್ಟ, ಲಕ್ಕಲ್ ಕ್ಲಿಕ್ ಆಗ. ಮೇಡಮ್, ಒಂದ್ ದಿವಸ ಕೆಲಸ ಮಾಡಿ ಗೊತ್ತಾಗುತ್ತೆ ಅವ್ರಿಗೆ. ಈಗ ಯಾರೋ ಮನ್ಸಕ್ಕೆ ತಲೆ ಹೊಡೆದ್ ಬರೋದಲ್ಲ, ಇಲ್ಲಿ ಕಷ್ಟಪಟ್ಟು ಸಂಬಂಧ ಮಾಡ್ತಾ ಇರೋದು. ಒಂದ್ ದಿವಸ ಕಷ್ಟ ಪಡ್ಬಿಟ್ರೆ ಮನ್ಸಕ್ ಗೊತ್ತಾಗುತ್ತೆ ಅವ್ರಿಗೆ, ಏನ್ ಕಷ್ಟಪಟ್ಟು ಬೇಗ ಬರ್ತಾರಪ್ಪ ಅವರು ಅಂತ. ನಾವೀಗ ಮೇಡಮ್ ಹೇಳಿ 10 ರೂಪಾಯಿ ಬಿಸ್ಕೆಟ್ ಕೊಡಕ್ಕೆ ನಮ್ಮ ಮಕ್ಳು ಕೊಡ್ಸಕ್ಕೆ ಪದಿಸಿ ಹಂಗಾಗಿತ್ತು ನನಗೆ. ಇವ್ ಕೋಟಿ ಮೇಲೆ ಹೋಯ್ತಾ ಇದೀವಿ ಅಂತ ಹೇಳಿದ್ರೆ ಅಷ್ಟ ಶ್ರಮ ಪಟ್ಟಿದ್ದೀವಿ ನಾವು. ಇವಾಗ ಒಂದ್ 10 ಜನ ಕೆಲಸ ಕೊಡ್ತಾ ಇದೀವಿ. ನೋಡಿ, ಅವ್ರು ಹೇಳ್ದಾಗೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಆ್ಯಂಡ್ ಎಷ್ಟೆಲ್ಲ ಮಷಿನರೀಸ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ಅವರ ಫ್ಯಾಮ್ಲಿಯಲ್ಲಿ ಅಪ್ಪ, ಅಮ್ಮ, ಅವ್ರ ಹೆಂಡತಿ, ಒಂದು ಮಗು ಇದೆ. ಹೆಂಡತಿ ಇಲ್ಲದೆ ಇರೋ ಕಾರಣ ಎಲ್ಲ ಕೆಲಸನೂ ಅವರೇ ಮಾಡ್ತಾಯಿದ್ರು. ಒಬ್ಬಟ್ಟನ್ನ ಮಾಡಿ ಅದನ್ನು ಪ್ಯಾಕ್ ಮಾಡಿ ಆರ್ಡರ್ಸ್ ಬಂದಾಗ ಅದನ್ನು ಕಳಿಸ್ಕೊಡೋದ್ರಿಂದ ಎಲ್ಲನೂ ಅವರೇ ಮಾಡ್ತಾಯಿದ್ರು. ಆ್ಯಂಡ್ ತುಂಬ ಶ್ರಮಜೀವಿ ಅನಿಸುತ್ತೆ. ನೀವು ಯಾರಾದರೂ ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈಗಲೇ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ನೀವೇನು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಿರೋ ಅದೇ ಒಂದು ದಿನ ದೊಡ್ಡದಾಗಿ ಬೆಳೆಯುತ್ತೆ. ಆ್ಯಂಡ್ ತಂದೆ ತಾಯಿ ಕೂಡ ಅವರಿಗೆ ಮುಂಚೆ ಯಾವುದೇ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಈಗ ಎಲ್ಲರೂ ಮನೆಯಲ್ಲಿ ಅವ್ರ ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾರೆ. ದಿನಕ್ಕೆ 2,000 ಒಬ್ಬಟ್ಟನ್ನ ಮಾಡ್ತಾರೆ ಆ್ಯಂಡ್ ಮಾರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.